ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ ಇಲ್ಲಿಂದನೇ ದಯವಿಟ್ಟು ಯಾರು ಏರ್ಪೋರ್ಟ್ಗೆಲ್ಲ ಬರಕ್ಕೆ ಹೋಗ್ಬಿಡಿ. ಭಾಳ ಟ್ರಾಫಿಕ್ಕು ಭಾಳ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಇದೆ. ಸೊ ಸೀದಾ ವಿಧಾನಸೌಧ 4 ಗಂಟೆಗೆ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸ ಮಾಡ್ತೀವಿ. ಅದಾದಮೇಲೆ ಸ್ಟೇಡಿಯಂ ಬನ್ನಿ, ಸ್ಟೇಡಿಯಮ್ಮಲ್ಲಿ ಅದಕ್ಕೆ ಏನು ಬೇಕೋ KSC ಅವರು ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ ಎಲ್ಲರಿಗೂ. ಅದಕ್ಕೋಸ್ಕರ ನಾವು ಅವರು ಓಪನ್ ಜೀಪಲ್ಲಿ ಬರಬೇಕು ಅಂತ ಇದ್ದರು. ಅದು ಭಾಳ, ಯಾಕೆಂದರೆ ಯಾರು ಏನಾದ್ರು ಒಂದು ಎಸೆಯೋದು ಮತ್ತೊಂದು ಮಾಡೋದು ಇವೆಲ್ಲ ಭಾಳ ಬಿಲ್ಡಿಂಗ್ಗಳ ಮೇಲೆ ನಿಲ್ಲಿಸ್ಬಿಟ್ಟು ಎಸೆಯೋದು ಮಾಡೋದು ಇವೆಲ್ಲ ಆಗ್ತದೆ. ಸೊ ಅದಕ್ಕೆ ಪೊಲೀಸವರು ಸುಮಾರು ಸಾವಿರಾರು ಜನ ಪೊಲೀಸರನ್ನ ಇದಕ್ಕೆ ನಿಯೋಜಿಸಬೇಕಾಗ್ತದೆ. ಸೊ ಅದಕ್ಕೆಲ್ಲ ಮುಖ್ಯಮಂತ್ರಿಗಳು ಎಲ್ಲ ಕೂತ್ಕೊಂಡೆಲ್ಲ ಬೆಳಗ್ಗೆ ಚರ್ಚೆ ಮಾಡಿ ನಾನು ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡಿದ್ದೀನಿ. ಈಗ ಇಮಿಡಿಯೇಟ್ ಹೋಗ್ತಾ ಇದ್ದೀನಿ. ಸೊ ಸ್ವಲ್ಪ ಸೆಕ್ಯೂರಿಟಿ ಆ್ಯಂಗಲ್ಲು ಭಾಳ ಮುಖ್ಯ. ಅಭಿಮಾನಿಗಳು ಅನ್ನೋಕ್ಕಿಂತ ಹೆಚ್ಚಾಗಿ ಹುಚ್ಚ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಸರ್, ಹೇಗೆ ಕಂಟ್ರೋಲ್ ಮಾಡ್ಕೊಳ್ತೀರಿ ಸರ್? ಏನು ಹುಚ್ಚನೂ ಇಲ್ಲ, ಏನಿಲ್ಲ. ಅಭಿಮಾನ ಅಂದರೆ ಎಲ್ಲರದ್ದು ಅಭಿಮಾನ. ಏನು ಮಾಡ್ತೀರಿ, ಈ ವಯಸ್ಸಿನಲ್ಲಿ ಯುವಕರಿಗೆ ಆಸಕ್ತಿ ಇಲ್ಲ, ಇನ್ಯಾರಿಗಿಡಕ್ಕೆ ಸಾಧ್ಯ? ನಾನು ತಪ್ಪು ಅಂತ ಹೇಳೋದಿಲ್ಲ, ಬಟ್ ಭಾಳ ಹುಷಾರಾಗಿ. ಸರ್ಕಾರ ಅಂತೂ ತುಂಬ ಉತ್ಸುಕವಾಗಿದೆ. ಅದು ಸರ್ಕಾರದ ಜವಾಬ್ದಾರಿ ಕೂಡ. ನನ್ನ ಪ್ರಕಾರ ಒಂದು ಟೀಮ್ ಈ ಥರ ಟ್ರೋಫಿಯನ್ನು ಗೆದ್ದು ಚಾಂಪಿಯನ್ಸ್ ಆಗಿ ಬರ್ತಾ ಇದ್ದಾರೆ ಅಂತಂದಮೇಲೆ ಅದು ಫಸ್ಟ್ ಟೈಮ್ ಆಗಿರೋದ್ರಿಂದ ಖಂಡಿತವಾಗಿ ಅವರಿಗೆ ಸಲ್ಲಬೇಕಾದ ಗೌರವಾಧಾರಗಳನ್ನು ಸರ್ಕಾರದ ವತಿಯಿಂದ ಸಲ್ಲಿಸಬೇಕು. ಅದನ್ನು ಪ್ರಾಮಾಣಿಕವಾಗಿ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ನಿಜಕ್ಕೂ ಕೂಡ RCB ಫ್ಯಾನ್ಸ್ ಖುಷಿಯಾಗ್ಬಿಡ್ತಾರೆ. ಈವನ್ ಆಟಗಾರರು ಕೂಡ ಖುಷಿ ಆಗ್ತಾರೆ. ಯಾಕೆಂದರೆ ಸರ್ಕಾರದ ವತಿಯಿಂದ ಅವರಿಗೆ ಸನ್ಮಾನ, ಮುಖ್ಯಮಂತ್ರಿಗಳಿಂದ ಸನ್ಮಾನ, ಉಪಮುಖ್ಯಮಂತ್ರಿಗಳಿಂದ ಸನ್ಮಾನ. ಖಂಡಿತವಾಗಿ ಅವರ ಅಷ್ಟು ಕಷ್ಟಪಟ್ಟು ಈ ಟೂರ್ನಿಯನ್ನು ಗೆದ್ದು ಬಂದಿದ್ದಾರಲ್ಲ, ಅದೊಂದು ಸಾರ್ಥಕ ಕ್ಷಣ ಅದಾಗಬೇಕು. ಸೊ ಇವತ್ತು 2 ಕಡೆ ಕಾರ್ಯಕ್ರಮ, ಒಂದು ವಿಧಾನಸೌಧದ ಮುಂಭಾಗದಲ್ಲಿ, ಅದಾದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. 2 ಕಡೆ. ಇನ್ಯಾವ ಮೆರವಣಿಗೆನೂ ಇರಲ್ಲ, ಪ್ರೊಸೆಷನ್ ಇರಲ್ಲ, ಏನೂ ಇರಲ್ಲ.